ಇವತ್ತಿನ ವಿಡಿಯೋದಲ್ಲಿ ಯಾಕೆ ನಮಗೆ ಕಷ್ಟಗಳು ಬರುತ್ತೆ ಮತ್ತೆ ಸುಖಗಳು ಯಾಕೆ ಕೆಲವೊಬ್ರಿಗೆ ಮಾತ್ರ ಇರುತ್ತೆ, ಕೆಲವೊಬ್ರಿಗೆ ವಯಸ್ಸಾದ ಮೇಲೆ ಸುಖ ಇರುತ್ತೆ, ಇನ್ನೂ ಕೆಲವರಿಗೆ ವಯಸ್ಸಾದ ಮೇಲೂ ಕೂಡ ಸುಖನೇ ಕಾಣೋದಿಲ್ಲ, ಆ ರೀತಿ ಇರುತ್ತೆ. ಈ ದಿನ ನಾನು ಕಷ್ಟಗಳು ನಮಗೆ ಕೈ ಮೀರಿ ಹೋದಾಗ ನಾವೇನು ಮಾಡಬೇಕು, ಆ ಒಂದು ಸಮಯದಲ್ಲಿ ಪೂಜೆ ಮಾಡಬೇಕಾ ಅಥವಾ ಶ್ಲೋಕ ಹೇಳ್ಕೋಬೇಕಾ, ಯಾವ ಥರ ನಾವು ಆ ಸಮಯದಲ್ಲಿ ನಾವು ಪಾರಾಗಬೇಕು, ಈ ಒಂದು ಉಪಯುಕ್ತ ಮಾಹಿತಿ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ನಾವು ಕಷ್ಟದಲ್ಲಿದ್ದಾಗ ಪಾರಾಗೋದಕ್ಕೆ ಯಾವ ಶ್ಲೋಕವನ್ನು ಹೇಳ್ಕೋಬೇಕು, ನಮಗೆ ತುಂಬ ಕಷ್ಟ ಇದೆ ಪರಿಹಾರ ಆಗ್ತಾನೇ ಇಲ್ಲ ಅಂತ ಅನ್ನೋರು ಕೆಲವೊಂದು ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ. ದೇವರ ಒಂದು ಮಂತ್ರ ಸ್ತೋತ್ರಗಳಿಗೆ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇದೆ. ಅದಕ್ಕೋಸ್ಕರನೇ ಮಂತ್ರಗಳು ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಶಕ್ತಿ ಸ್ತೋತ್ರ ಮತ್ತು ಮಂತ್ರಗಳಿಗೆ ಇರುತ್ತೆ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಮಂತ್ರ ಸ್ತೋತ್ರಗಳಿಗೆ ಸಾಕಷ್ಟು ಮಹತ್ವವನ್ನು ಹೇಳಿದ್ದಾರೆ. ಯಾವ ಸಮಸ್ಯೆಗಳಿಗೆ ನಾವು ಯಾವ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಬೇಕು, ಅದರಿಂದ ಏನು ಫಲ ಸಿಗುತ್ತೆ ಅನ್ನೋದು ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದನ್ನು ತಿಳ್ಕೊಂಡು ನಾವು ಪಠನೆಯನ್ನು ಮಾಡಿದ್ರೆ ಅದರಿಂದ ನಮ್ಮ ಸಮಸ್ಯೆಗಳು ಕಷ್ಟಗಳು ಪರಿಹಾರ ಆಗುತ್ತೆ. ಹಾಗೆಯೇ ಇನ್ನೊಂದು ವಿಷಯನೂ ಕೂಡ ಎಲ್ಲರೂ ಕೂಡ ತಿಳ್ಕೋಬೇಕು. ನಮ್ಮ ಪೂರ್ವ ಜನ್ಮದ ಸುಕೃತ ಅಂದರೆ ನಾವು ಪೂರ್ವ ಜನ್ಮದಲ್ಲಿ ಅಂದರೆ ಹೋದ ಜನ್ಮದಲ್ಲಿ ಏನು ಪುಣ್ಯವನ್ನು ಮಾಡಿರ್ತೀವೋ ಆ ಪುಣ್ಯದ ಫಲಗಳನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ. ಕಷ್ಟಗಳು ಅಷ್ಟೇ. ಕಷ್ಟಗಳು ನಮಗೆ ಬರುತ್ತೆ ಅಂತ ಅಂದರೆ ಹೋದ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳ ಪರಿಣಾಮವಾಗಿ ಕಷ್ಟಗಳು ಬರುತ್ತೆ. ಅದನ್ನು ನಾವು ಒಂದೇ ಸಮನೆ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಪೂಜೆ ಪುನಸ್ಕಾರ ಮಾಡಿದ್ರೂ ಕಷ್ಟ ಕಳೀತಾ ಇಲ್ಲ ಅಂತ ಅಂದರೆ ಅದು ಹೋದ ಜನ್ಮದ ಪಾಪದ ಕರ್ಮ. ಆ ಕರ್ಮವನ್ನು ನಾವು ಕಳ್ಕೋಬೇಕು ಅಂತಂದರೆ ದೇವರ ಆರಾಧನೆ ಸ್ತೋತ್ರ ಪಾರಾಯಣ ಇದರಿಂದನೇ ನಾವು ನಿಧಾನವಾಗಿ ಕರ್ಮವನ್ನು ಕಳ್ಕೊಳ್ಬೇಕೇ ವಿನಃ ಒಂದೇ ಸಮನೆ ನಮಗೆ ಇವತ್ತು ಪೂಜೆ ಮಾಡಿದ್ದೀವಿ ನಾಳೆ ನಮಗೆ ಫಲ ಸಿಗಬೇಕು, ನಾಳೆ ಬೆಳಗ್ಗೆನೇ ನಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗಬೇಕು ಅಂತ ಅಂದರೆ ಅದು ಸಾಧ್ಯನೇ ಇಲ್ಲ. ಅಂದರೆ ನಮ್ಮ ಕಷ್ಟಗಳು ನಮ್ಮ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಬಂದಿರುತ್ತೆ. ಅದನ್ನು ನಾವು ಕಳ್ಕೋಬೇಕು ಅಂತಂದರೆ ನಮ್ಮ ಸತತವಾದ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ದೇವರ ಸ್ತೋತ್ರ ಪಾರಾಯಣ ಆರಾಧನೆ ಇದರಿಂದ ನಮ್ಮ ಕರ್ಮಗಳು ಕಳೀತಾ ಅದು ನಮಗೆ ಪುಣ್ಯವನ್ನು ತಂದುಕೊಡ್ತಾ ಇರುತ್ತೆ. ಅದಕ್ಕೋಸ್ಕರ ಏಕಾದಶಿ ವ್ರತವನ್ನು ಮಾಡಿ ಅಂತ ಹೇಳೋದು. ಏಕಾದಶಿ ವ್ರತ ಅನ್ನೋದು ಯಾವ ಒಂದು ಪೂಜೆಗಳಿಗಿಂತಲೂ ಕೂಡ ಮಿಗಿಲಾದದ್ದು. ಈ ಏಕಾದಶಿ ವ್ರತವನ್ನು ಮಾಡಿದ್ರೆ ಪಾಪ ಕರ್ಮಗಳು ಕಳೀತಾ ಬರುತ್ತೆ, ಇದರಿಂದ ಪುಣ್ಯ ಸಂಪಾದನೆ ಆಗುತ್ತೆ, ಅದರಿಂದ ಕಷ್ಟಗಳು ಸಹ ಆಟೋಮೆಟಿಕಲಿ ಕಡಿಮೆ ಆಗ್ತಾ ಬರುತ್ತೆ. ಇವಾಗ ನಾವು ಏಕಾದಶಿಯನ್ನು ಮಾಡುವಾಗ ಹೋದ ಜನ್ಮದಲ್ಲಿ ಏನು ಮಾಡಿರ್ತೀವಿ ಅದು ನಮಗೆ ಗೊತ್ತೇ ಇರೋದಿಲ್ಲ ಅಲ್ವಾ, ನಮಗೆ ಅದರ ಸ್ಮರಣೆ ಇರೋದೇ ಇಲ್ಲ. ಇವಾಗ ಹೋದ ಜನ್ಮದಲ್ಲಿ ನಾವು ಮನುಷ್ಯರಾಗೇ ಏನಾದರೂ ಹುಟ್ಟಿದ್ರೆ ಈಗ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಅಂದಾಗ ಇವಾಗಿಂದನೇ ಏನಪ್ಪ ಮಾಡೋದಕ್ಕೆ, ಇನ್ನು ವಯಸ್ಸಿದೆಯಲ್ಲ ಇನ್ನು ಮುಂದಕ್ಕಾದರೂ ಮಾಡೋಣ, ಇನ್ನು ಸ್ವಲ್ಪ ವಯಸ್ಸಾದಮೇಲೆ ನಾವು ವ್ರತಗಳನ್ನು ನಿಯಮಗಳನ್ನು ಮಾಡೋಣ ಅಂತ ನಾವು ಮನಸ್ಸು ಮಾಡಿಕೊಂಡು ಹಾಗೆ ನಿರ್ಧಾರವನ್ನು ಮಾಡಿಕೊಂಡ್ರೆ ಮುಂದಿನ ಜನ್ಮದಲ್ಲೂ ಕೂಡ ದೇವರು ಏನು ಮಾಡ್ತಾನೆ, ವಯಸ್ಸಾದ ಮೇಲೆ ನಮಗೆ ಸುಖವನ್ನು ಕೊಡ್ತಾನೆ ಅಷ್ಟೇ. ಯಾಕೆ ನಮಗೆ ಕಷ್ಟಗಳು ಬರುತ್ತೆ ಮತ್ತು ಸುಖಗಳು ಯಾಕೆ ಕೆಲವೊಬ್ಬರಿಗೆ ಮಾತ್ರ ಇರುತ್ತೆ, ವಯಸ್ಸಾದ ಮೇಲೆ ಸುಖ ಇರುತ್ತೆ, ಇವಾಗ ವಯಸ್ಸೆಲ್ಲ ಮುಗಿದು ಹೋಗಿರುತ್ತೆ, ಇನ್ನೇನಪ್ಪ ವೃದ್ಧಾಪ್ಯ ಬಂದ್ಬಿಟ್ಟಿರುತ್ತೆ, ಮೆತ್ತಗೆ ಆಗಿರ್ತೀವಿ, ಆವಾಗ ಸುಖ ಬರುತ್ತೆ. ಆವಾಗ ನಾವು ಅನುಭವಿಸೋದಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ನಾವು ಪುಣ್ಯವನ್ನು ಕೂಡ ಹಾಗೆ ಮಾಡಿರ್ತೀವಿ ಅಲ್ವಾ. ಹೋದ ಜನ್ಮದಲ್ಲಿ ವೃದ್ಧಾಪ್ಯ ಬಂದ ಮೇಲೇ ನಾವು ದಾನ ಧರ್ಮಗಳನ್ನು ಮಾಡಿರ್ತೀವಿ, ಪೂಜೆಗಳು ಪುನಸ್ಕಾರಗಳು ಅಥವಾ ಏಕಾದಶಿ ವ್ರತಗಳು, ಹೀಗೆ ನಾವು ವಯಸ್ಸಾದ ಮೇಲೆ ಮೆತ್ತಗಾದ್ಮೇಲೆ ನಾವು ಯಾವ ಪುಣ್ಯ ಕಾರ್ಯಗಳನ್ನು ಮಾಡಿರ್ತೀವೋ ಆಗ ಭಗವಂತ ಹೇಳ್ತಾರಂತೆ, ಎಲ್ಲ ಮೀರಿದ ಮೇಲೆ ಮಾಡಿದೀಯ ಆದರೂ ಅದರ ಫಲ ನಿನಗೆ ಸಿಗುತ್ತೆ. ಯಾವಾಗಂತ ಅಂದರೆ ವಯಸ್ಸಾದ ಮೇಲೆ ಸಿಗುತ್ತೆ ಅಂತ. ಹಾಗಾಗಿ ಕೆಲವೊಬ್ಬರಿಗೆ ನಿಧಾನವಾಗಿ ಲೇಟಾಗಿ ಎಷ್ಟೋ ವರ್ಷಗಳು ಕಷ್ಟಪಟ್ಟ ಮೇಲೆ ಸುಖ ಬರುತ್ತಲ್ವಾ. ಯಾಕೆ ಹಾಗೆ ಅಂತ ಅಂದರೆ ಇದೇ ಕಾರಣಕ್ಕೇ. ಒಂದು ಊಟ ತಿಂಡಿ ವಿಷಯದಲ್ಲೇ ಆಗಿರ್ಬೋದು ಅಥವಾ ಬಟ್ಟೆ ವಿಷಯದಲ್ಲೇ ಆಗಿರ್ಬೋದು ಅಥವಾ ಸಂಪತ್ತು ಐಶ್ವರ್ಯ ಇದೆಲ್ಲ ನಮಗೆ ಯಾಕೆ ಕೆಲವೊಂದು ಸಲ ಹೀಗಾಗುತ್ತೆ ಅಂತಂದರೆ ವಯಸ್ಸಾದ ಮೇಲೆ ಸಿಗುತ್ತೆ ಪ್ರಾಪ್ತಿ ಆಗುತ್ತೆ ಅಂತಂದರೆ ಈ ಥರ ನಾವು ಎಲ್ಲ ವಯಸ್ಸಾದ ಮೇಲೆ ನಾವು ಮಾಡೋಣ ಇನ್ನೂ ಸ್ವಲ್ಪ ದಿನ ಆಗಲಿ ಮಾಡೋಣ, ಇವಾಗಿಂದ ಯಾಕೆ ಮಾಡಬೇಕು,
ಇನ್ನೂ ಸ್ವಲ್ಪ ವಯಸ್ಸಾದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡು ಮುಂದೆ ಹಾಕ್ತಾ ಇರ್ತೀವಿ ಅಲ್ವಾ, ಆ ಒಂದು ಪುಣ್ಯ ಯಾವಾಗ ನಾವು ಮಾಡಿರ್ತೀವೋ ಆಗಲೇ ನಮಗೆ ಕರುಣಿಸೋದು ಮುಂದಿನ ಜನ್ಮದಲ್ಲಿ ಭಗವಂತ ಈ ಥರ ಕರುಣಿಸ್ತಾರೆ. ಹಾಗಾಗಿ ಯಾವುದೇ ಒಂದು ನಾವು ಭಗವಂತನ ಒಂದು ಆರಾಧನೆ, ಸ್ತೋತ್ರ ಪಾರಾಯಣ, ಸೇವೆಗಳು, ಪೂಜೆಗಳು, ಏನೇ ದಾನ ಧರ್ಮಗಳು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ನಮಗೆ ದೇವರು ಎಷ್ಟು ಶಕ್ತಿಯನ್ನು ಕೊಟ್ಟಿರ್ತಾನೋ ಅಷ್ಟರಲ್ಲೇ, ತುಂಬ ಜಾಸ್ತಿ ಮಾಡೋದಕ್ಕೇನು ಹೋಗೋದೇನು ಬೇಡ, ಎಷ್ಟು ಶಕ್ತಿ ಇದೆಯೋ ಅಷ್ಟರಲ್ಲೇ ನಾವು ಮಾಡ್ತಾ ಬಂದರೆ ಅದರ ಪುಣ್ಯದ ಫಲವನ್ನು ನಾವು ಪಡ್ಕೊಳ್ಬೋದು. ದಿನನಿತ್ಯ ಸ್ತೋತ್ರ ಪಾರಾಯಣ, ಭಗವಂತನ ಆರಾಧನೆ, ದಾನ ಧರ್ಮ, ಏಕಾದಶಿ ವ್ರತ, ಇದರಿಂದನೇ ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ. ನಮ್ಮ ಕಷ್ಟಗಳು ಕಳಿಯೋದಿಲ್ಲ ಅಂತ ಅಲ್ಲ, ಖಂಡಿತವಾಗ್ಲೂ ಕಳಿಯುತ್ತೆ, ಸುಖ ಬರುತ್ತೆ, ನಾವು ಅದಕ್ಕೆ ಕಾಯಬೇಕು ಅಷ್ಟೇನೆ. ಇನ್ನು ಯಾವ ಸ್ತೋತ್ರಗಳನ್ನು ದಿನನಿತ್ಯ ಪಾರಾಯಣ ಮಾಡಿದ್ರೆ ನಮಗೆ ಕಷ್ಟಗಳು ಕ್ರಮೇಣ ಕಡಿಮೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹನುಮಂತ ದೇವರ ಆರಾಧನೆಯನ್ನು ತಪ್ಪದೇ ಮಾಡಬೇಕು. ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡೋದೇ ಹನುಮಂತ ದೇವರು. ಬೆಟ್ಟದಷ್ಟು ಕಷ್ಟನೂ ನಮಗೆ ಪರಿಹಾರ ಮಾಡ್ತಾರೆ. ಹಾಗಾಗಿ ಹನುಮಾನ್ ಚಾಲೀಸ್ನ ದಿನನಿತ್ಯ ಪಾರಾಯಣ ಮಾಡಿ. ಹೇಳೋದಿಕ್ಕೆ ಬರೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ಅದನ್ನು ಕೇಳ್ತಾ ಕೇಳ್ತಾ ತಾನಾಗಿಯೇ ಬಂದ್ಬಿಡುತ್ತೆ. ನಮಗೆ ಸ್ವಲ್ಪ ದಿನ ಆದಮೇಲೆ ನಮಗೆ ಅದು ಬಾಯ್ಪಾಠ ಆಗಿರುತ್ತೆ. ಹಾಗಾಗಿ ಹನುಮಾನ್ ಚಾಲೀಸ್ ಪಠನೆ ಮಾಡೋದ್ರಿಂದ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಮುಖ್ಯವಾಗಿ ಶನಿದೋಷದಿಂದ ನಾವು ಪಾರಾಗಬೇಕು ಅಂತಂದರೆ ಹನುಮಂತನನ್ನು ನಾವು ಮೊರೆ ಹೋಗಬೇಕು. ಶನೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಹನುಮಂತನ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ 7.5 ಆಗಿರ್ಬೋದು, ಪಂಚಮ ಶನಿ, ಅಷ್ಟಮ ಶನಿ ಅಂತ ಹೇಳ್ತೀವಿ ಅಲ್ವಾ, ಅದೆಲ್ಲ ನಮಗೆ ಕಾಟ ಪರಿಹಾರಕ್ಕೋಸ್ಕರ ಹನುಮಂತ ದೇವರ ಆರಾಧನೆಯನ್ನು ಮಾಡಬೇಕು. ಹನುಮಾನ್ ಚಾಲೀಸ್ನ ನಾವು ದಿನನಿತ್ಯ ಪಠನೆಯನ್ನು ಮಾಡಬೇಕು. ಇದರಿಂದ ನಮಗೆ ಕಷ್ಟಗಳು ಕ್ರಮೇಣ ಪರಿಹಾರ ಆಗ್ತಾ ಹೋಗುತ್ತೆ. ಹಾಗೆ ಹನುಮಂತ ದೇವರು ನಮಗೆ ಅದ್ಭುತವಾದ ಶಕ್ತಿಯನ್ನು, ಆತ್ಮಸ್ಥೈರ್ಯವನ್ನು ಕೊಡ್ತಾರೆ. ಹಾಗಾಗಿ ಹನುಮಂತನ ಸ್ತೋತ್ರಗಳು, ಹನುಮಾನ್ ಚಾಲೀಸ್ನ ನಾವು ಹೇಳ್ತಾ ಬರಬೇಕು. ಇನ್ನು ಎರಡನೇದಾಗಿ ಆದಿತ್ಯ ಹೃದಯ ಸ್ತೋತ್ರ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳೋದ್ರಿಂದ ಎಂತಹ ಆರೋಗ್ಯದ ಸಮಸ್ಯೆ ಇದ್ರೂ ನಾವು ಪಾರಾಗ್ಬೋದು. ಪ್ರತಿನಿತ್ಯ ಬೆಳಗಿನ ಜಾವ ಆದಷ್ಟು ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಸೂರ್ಯನಾರಾಯಣನನ್ನು ನಮಸ್ಕಾರ ಮಾಡಿಕೊಂಡು ಆದಿತ್ಯ ಹೃದಯವನ್ನು ಪಠನೆ ಮಾಡ್ತಾ ಬನ್ನಿ. ಆರೋಗ್ಯದಲ್ಲಿ ತುಂಬ ಸುಧಾರಣೆಯನ್ನು ನಾವು ಕಾಣ್ಬೋದು. ವಿಶೇಷವಾಗಿ ಭಾನುವಾರದ ದಿನ ಸ್ನಾನವನ್ನು ಮಾಡಿಬಿಟ್ಟು ಬೆಳಗ್ಗೆ ಸೂರ್ಯ ಉದಯ ಕಾಲದಲ್ಲಿ ಆದಿತ್ಯ ಹೃದಯವನ್ನು ಯಾರು ಪಠನೆಯನ್ನು ಮಾಡ್ತಾರೋ ಸಮಾಜದಲ್ಲಿ ಗೌರವ, ಒಳ್ಳೆಯ ಸ್ಥಾನ, ಮಾನವನ್ನು ಪಡ್ಕೊತಾರೆ. ಮತ್ತು ಜೀವನದಲ್ಲಿ ವಿಜಯವನ್ನು ಸಾಧಿಸ್ತಾರೆ. ಹಾಗೆಯೇ ವಿಶೇಷವಾದಂತಹ ಆರೋಗ್ಯ ಭಾಗ್ಯವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಅಷ್ಟೂ ಒಂದು ಮಹತ್ವ ಈ ಒಂದು ಆದಿತ್ಯ ಹೃದಯ ಪಾರಾಯಣಕ್ಕೆ ಇದೆ. ಇನ್ನು ಮೂರನೇದಾಗಿ ದುರ್ಗಾ ಸ್ತೋತ್ರ, ದುರ್ಗಾ ಸಪ್ತಶತಿ. ನಾವು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದ್ರಿಂದ ನಮಗೆ ವಿಶೇಷವಾದಂಥ ಫಲವನ್ನು ನಾವು ಪಡ್ಕೊಳ್ಬೋದು. ದುರ್ಗಾದೇವಿ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ, ಅಭಯವನ್ನು ಕೊಡ್ತಾರೆ. ದುರ್ಗಾದೇವಿಯ ಒಂದು ಕವಚ ಹೇಳೋದು ಅಥವಾ ದುರ್ಗಾ ಸಪ್ತಶಿಯನ್ನು ಪಾರಾಯಣ ಮಾಡೋದು ತುಂಬ ವಿಶೇಷವಾದ ಫಲವನ್ನು ನಾವು ಪಡ್ಕೊಳ್ಬೋದು. 13 ಅಧ್ಯಾಯಗಳನ್ನು ಈ ಒಂದು ದುರ್ಗಾ ಸಪ್ತಶತಿಯಲ್ಲಿ ಹೊಂದಿದೆ. ದುರ್ಗಾದೇವಿಯ ಮಹಿಮೆಯನ್ನು ಅದರಲ್ಲಿ ವಿವರಿಸಲಾಗಿದೆ. ಮನೆಯಲ್ಲಿ ಕುಟುಂಬದ ಸದಸ್ಯರು ಯಾವುದೇ ರೀತಿ ಅಸ್ವಸ್ಥರಾಗಿದ್ದರೂ ಕೂಡ ಈ ಒಂದು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದ್ರಿಂದ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ದುರ್ಗಾದೇವಿಯ ಒಂದು ಸ್ತೋತ್ರ ಪಾರಾಯಣದಿಂದಲೇ ನಾವು ಫಲವನ್ನು ಪಡ್ಕೊಳ್ಬೋದು. ಒಂದು ದೀಪ ಹಚ್ಚಿಟ್ಟು ದುರ್ಗಾದೇವಿಯನ್ನು ಸ್ಮರಣೆ ಮಾಡಿಕೊಂಡು ಸಹ ನಮಗೆ ಪುಣ್ಯ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತುಪ್ಪದ ದೀಪಕ್ಕೆ ಅಷ್ಟೂ ಒಂದು ಮಹತ್ವ ಇದೆ. ಅದಕ್ಕೋಸ್ಕರ ದುರ್ಗಾದೇವಿಯ ಸ್ತೋತ್ರವನ್ನು ದಿನನಿತ್ಯ ಯಾರು ಪಾರಾಯಣ ಮಾಡ್ತಾರೋ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಕಷ್ಟಗಳು ಕ್ರಮೇಣ ಪರಿಹಾರ ಆಗುತ್ತೆ. ಇದ್ರ ಜೊತೆಗೆ ನಮಗೆ ಧೈರ್ಯವನ್ನು ಕೊಡ್ತಾರೆ. ಲಕ್ಷ್ಮೀ ದೇವಿಯ ಸ್ವರೂಪಳಾದಂತಹ ದುರ್ಗಾದೇವಿ ನಮಗೆ ಧೈರ್ಯವನ್ನು ಕೊಡ್ತಾರೆ. ಹಾಗಾಗಿ ಎಲ್ಲರೂ ದುರ್ಗಾದೇವಿಯ ಆರಾಧನೆ ತಪ್ಪದೆ ಮಾಡ್ಕೊಳ್ಳಿ, ಕಷ್ಟಗಳು ಬರೋದೇ ಇಲ್ಲ ಅಂತ ಹೇಳ್ತೀನಿ. ಇನ್ನು ಕನಕದಾರ ಸ್ತೋತ್ರ, ಇದಂತೂ ತುಂಬಾನೇ ಮುಖ್ಯವಾದದ್ದು. ಉದ್ಯೋಗದಲ್ಲಿರೋರ್ಗೆ ಆಗಿರ್ಬೋದು, ವ್ಯಾಪಾರಿಗಳಿಗೆ ಆಗಿರ್ಬೋದು, ಏಳಿಗೆ ಇಲ್ಲದೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ, ಕಷ್ಟ ಪಡ್ತಾ ಇದ್ರೆ, ಕೆಲವೊಂದು ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ,
ಬಿಸ್ನೆಸ್ಸನ್ನು ಇಟ್ಕೊಂಡಿರ್ತಾರೆ, ಓಪನ್ ಮಾಡಿರ್ತಾರೆ, ಅದರಲ್ಲಿ ಲಾಭವನ್ನು ಕಾಣ್ತಾ ಇರೋದಿಲ್ಲ, ತುಂಬ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಅಂಥವರು ದಿನನಿತ್ಯ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ನಿಮ್ಮ ಒಂದು ಶಾಪ್ನಲ್ಲಿ ಕೂತ್ಕೊಂಡು ನೀವು ಹೇಳ್ಕೊಬೋದು, ಅಥವಾ ನೀವು ಅದನ್ನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೂ ಕೂಡ ನೀವು ಕೇಳ್ಬೋದು. ಈ ಸ್ತೋತ್ರ ಹೇಳೋದ್ರಿಂದ ಎಷ್ಟೋ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಸಿರಿ ಸಂಪತ್ತನ್ನು ಕೊಡುವಂಥ ಲಕ್ಷ್ಮೀ ದೇವಿ. ಹಾಗಾಗಿ ಯಾರು ಉದ್ಯೋಗದಲ್ಲಿ ಏಳಿಗೆ ಇಲ್ಲ ಅಂತ ಕಷ್ಟವನ್ನು ಪಡ್ತಾ ಇರೋರು ಅಥವಾ ವ್ಯಾಪಾರದಲ್ಲಿ ಲಾಭವನ್ನು ಕಾಣದೇ ಇರೋರು ನೀವೆಲ್ಲರೂ ಕೂಡ ಕಾಣ್ತೀರಾ ಈ ಒಂದು ಸ್ತೋತ್ರದಿಂದ. ಈ ಸ್ತೋತ್ರ ದಿನನಿತ್ಯ ಪಾರಾಯಣ ಮಾಡೋದ್ರಿಂದ ಹಣಕಾಸಿನ ತೊಂದರೆ ಇದ್ದಂತಹ ಪರಿಸ್ಥಿತಿಲಿ ಈ ಸ್ತೋತ್ರವನ್ನು ಪಠನೆ ಮಾಡಿ. ಲಕ್ಷ್ಮೀ ದೇವಿಯ ಅನುಗ್ರಹ ತಪ್ಪದೇ ಆಗುತ್ತೆ. ದಿನನಿತ್ಯ ಹೇಳೋಕ್ಕಾಗಲ್ಲ ಅಂತ ಅಂದರೆ ಶುಕ್ರವಾರ, ಮಂಗಳವಾರ ತಪ್ಪದೆ ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡ್ಕೊಳ್ಳಿ. ಇನ್ನು ಅಷ್ಟಕಂನ ಯಾರು ದಿನನಿತ್ಯ ಹೇಳ್ಕೊಳ್ತಾರೋ ಶಿವನ ಅನುಗ್ರಹ ಆಗುತ್ತೆ ಅವ್ರಿಗೆ. ಇದಂತೂ ಪ್ರಬಲವಾದಂತಹ ಮಂತ್ರ ಆಗಿದೆ. ಮನಸ್ಸು ಚಂಚಲವಾಗಿದ್ರೆ ರುದ್ರದೇವರನ್ನ ನಾವು ಮನೋನಿಯಮಕರು ಅಂತ ಕರಿತೀವಿ. ನಮ್ಮ ಮನಸ್ಸಿಗೆ ಕಾರಣಕರ್ತರು ರುದ್ರದೇವರು, ಶಿವ. ಹಾಗಾಗಿ ಮನಸ್ಸು ಸರಿಯಿಲ್ಲ, ಏನೋ ಗೊಂದಲ ಇದೆ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಅಂತ ಅಂದರೆ ಶಿವನ ಆರಾಧನೆ, ದುರ್ಗಾದೇವಿಯ ಆರಾಧನೆ ಈ ಎರಡು ಮಾಡ್ತಾ ಬನ್ನಿ. ಮನಸ್ಸು ನಿಮ್ಮ ಹಿಡಿತದಲ್ಲಿ, ಸ್ಥೀಮಿತದಲ್ಲಿ ಇರುತ್ತೆ. ಹಾಗೆ ಮನಸ್ಸು ಚಂಚಲವಾಗುತ್ತೆ. ಮನಸ್ಸು ನಮ್ಮ ಹಿಡಿತದಲ್ಲಿ ಇಲ್ಲ ಅನ್ನೋರು ದುರ್ಗಾದೇವಿ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಹಾಗೆ ಶಿವಾಷ್ಟಕಂನ ತಪ್ಪದೇ ಹೇಳ್ಕೊಳ್ಳಿ. ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರೂ ಶಿವಾಷ್ಟಕಂನ ಹೇಳೋದ್ರಿಂದ ಪರಿಹಾರ ಆಗುತ್ತೆ. ಸೋಮವಾರ ದಿವಸ ತಪ್ಪದೇ ಹೇಳ್ಕೊಳ್ಳಿ. ಇದರಿಂದ ವಿಶೇಷ ಫಲವನ್ನು ಪಡ್ಕೊಳ್ಬೋದು. ಇನ್ನು ಗೋಪಾಲ ಸಹಸ್ರನಾಮ. ಇವಾಗ ಸಹಸ್ರನಾಮ ಅಂತ ಪುಸ್ತಕ ಇರುತ್ತೆ ಅಲ್ವಾ, ಅದರಲ್ಲಿ ಗೋಪಾಲ ಸಹಸ್ರನಾಮ ಅಂತ ಇರುತ್ತೆ. ಯಾರು ದಿನನಿತ್ಯ ಪಾರಾಯಣ ಮಾಡ್ತಿರೋ ಶ್ರೀಕೃಷ್ಣನನ್ನ ಗೋಪಾಲನ ಸಹಸ್ರನಾಮವನ್ನು ಹೇಳೋದ್ರಿಂದ ಅವ್ರಿಗೆ ಸಂತಾನ ಭಾಗ್ಯ ಆಗುತ್ತೆ. ಯಾರಿಗೆ ಸಂತಾನ ಭಾಗ್ಯ ಇಲ್ವೋ, ಸಂತಾನ ಭಾಗ್ಯ ಇಲ್ಲ ಅಂತ ತುಂಬ ಕೊರಗ್ತಾ ಇರೋರು ದಿನನಿತ್ಯ ಗೋಪಾಲ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಮಗುವನ್ನು ಪಡೆಯುವ ಬಯಕೆ ಈಡೇರುತ್ತೆ ಇದರಿಂದ. ಯಾರ್ಯಾರು ಮಕ್ಕಳನ್ನ ಪಡಿಬೇಕು ಅಂತ ಹಂಬಲಿಸ್ತಾ ಇರೋರು ಅಂಥವರು ದಿನನಿತ್ಯ ಗೋಪಾಲ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡ್ಕೊಳ್ಳಿ. ಇನ್ನು ದೇವಿ ಸ್ತೋತ್ರ. ಯಾವ ದೇವಿ ಸ್ತೋತ್ರ ಆದರೂ ಪರವಾಗಿಲ್ಲ. ದೇವಿ ಸ್ತೋತ್ರ ಅಂತ ಅಂದರೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಈ ಒಂದು ಸಾಲನ್ನು ಹೇಳ್ಕೊಂಡ್ರು ಕೂಡ ಸಾಕು. ದೇವಿಯ ಆರಾಧನೆ ಮಾಡಿದಷ್ಟು ಪುಣ್ಯವನ್ನು ನಾವು ಪಡ್ಕೊಳ್ಬೋದು. ಹಾಗಾಗಿ ಎಲ್ಲಮ್ಮ ಆಗಿರ್ಬೋದು, ಲಕ್ಷ್ಮೀ ದೇವಿ, ದುರ್ಗಾದೇವಿ ಎಲ್ರಿಗೂ ಈ ಸ್ತೋತ್ರ ನಮಗೆ ಅನುಕೂಲಕ್ಕೆ ಬರುತ್ತೆ. ಅದಕ್ಕೋಸ್ಕರ ದೇವಿ ಸ್ತೋತ್ರ ದಿನನಿತ್ಯವಾಗಿ ಹೇಳ್ಕೋಬೇಕು. ಇದೆಲ್ಲ ಸ್ತೋತ್ರಗಳನ್ನು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೂಡ ನೀವು ಹೇಳ್ಕೊಳ್ಳಿ. ತುಂಬ ಬೇಗನೆ ಫಲವನ್ನು ನೀವು ಪಡ್ಕೊಳ್ಬೋದು ಅಂತಲೇ ಹೇಳ್ತೀನಿ. ಇದಿಷ್ಟು ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸ್ತೋತ್ರಗಳು. ಯಾವ ಸ್ತೋತ್ರ ಹೇಳ್ಕೊಂಡ್ರೆ ಉತ್ತಮ ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಯಾವುದೇ ಪುಸ್ತಕ ಇಲ್ಲ ಅಂತ ಅಂದರೂ ಕೂಡ ಅದನ್ನು ತಂದಿಟ್ಕೊಂಡು ನೀವು ಪಾರಾಯಣ ಮಾಡ್ಕೊಳ್ಳಿ. ಇದಿಷ್ಟು ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಸ್ತೋತ್ರಗಳ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.